ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಕೂಡ ಜ್ಞಾನಕಾಶಿ ಅಕಾಡೆಮಿಗೆ ಸ್ವಾಗತ. ಈ ಒಂದು ಕ್ಲಾಸ್ನಲ್ಲಿ hstr-2012 ಫಿಸಿಕ್ಸ್ ವಿಷಯಕ್ಕೆ ಸಂಬಂಧಿಸಿದ ಮುಂದುವರೆದ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡೋಣ. ಅದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್, ಅ ಕಾರ್ನಾಟ್ ಇಂಜಿನ್ ವಿತ್ ಅ ಸೋರ್ಸ್ ಎಟ್ ಅ 500k ಆ್ಯಂಡ್ ಸಿಂಕ್ ಎಟ್ ಅ 375k ಕನ್ಸ್ಯೂಮರ್ 600 ಕಿಲೋ ಕ್ಯಾಲೋರಿ ಆಫ್ ದ ಹೀಟ್. ಒಂದು ಕಾರ್ನಾಟ್ ಇಂಜಿನಲ್ಲಿ ಅದರ ಒಂದು ಸೋರ್ಸ್ ಏನಿದೆ 500 ಕೆಲ್ವಿನ್ ಟೆಂಪ್ರೇಚರ್ ಇದೆ, ಸಿಂಕ್ 375 ಕೆಲ್ವಿನ್ ಟೆಂಪ್ರೇಚರ್ ಇದೆ. ಆವಾಗ 600 ಕಿಲೋ ಕ್ಯಾಲೋರಿ ಎನ್ನುವಂತಹ ಒಂದು ಎನರ್ಜಿ ಏನಾಗ್ತೈತಿ, ಕನ್ಸ್ಯೂಮ್ ಆಗ್ತೈತಿ. ಓಕೆ, ಆವಾಗ 1 ಸೈಕಲ್ ಆಫ್ ದ ಹೀಟ್ ಈಸ್ ರಿಜೆಕ್ಟೆಡ್ ಆಫ್ ದ ಸಿಂಕ್. ಆ ಒಂದು ಸೈಕಲ್ನಲ್ಲಿ ಹೀಟ್ ರಿಜೆಕ್ಟ್ ಆಗತ್ತೆ ಸಿಂಕ್ ಪರ್ ಸೈಕಲ್ನಲ್ಲಿ. ಹಾಗಾದರೆ ಆ ಒಂದು ಸೈಕಲ್ನಲ್ಲಿ ಹೀಟ್ ರಿಜೆಕ್ಟ್ ಆದಾಗ ಎಷ್ಟು ಎನರ್ಜಿ ಲಾಸ್ ಆಗತ್ತೆ, ಎಷ್ಟು ಎನರ್ಜಿ ಲಾಸ್ ಆಗುತ್ತೆ, ಲಾಸ್ ಆಗಿ ಉಳಿಯುವಂತಹ ಒಂದು ಎನರ್ಜಿ ಎಷ್ಟು ಅಂತ ಕೇಳ್ತಾ ಇದೆ. 600 ಕಿಲೋ ಕ್ಯಾಲರಿಯಲ್ಲಿ ಹೀಟ್ ರಿಜೆಕ್ಟ್ ಆಗಿದಾಗ ಉಳಿಯುವಂಥ ಸಿಂಕ್ ಪರ್ ಸೈಕಲ್ನಲ್ಲಿ ಉಳಿಯುವಂತಹ ಕ್ಯಾಲೋರಿ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಯಾವ ರೀತಿ ಸಾಲ್ವ್ ಮಾಡೋದಂತ, ಕಾರ್ನಾಟ್ cycle of efficiency of the heat engine is equals to W by QH is equal to 1 minus temperature of the sink divided by source ಅಂದಾಗ ನೀಟಾ is equal to W by QH. ಅಂದರೆ ಇದರ ಒಂದು ಕಾರ್ನಾಟ್ ಸೈಕಲ್ನ ಒಂದು ಎಫಿಷಿಯನ್ಸಿ ಏನಂದರೆ ನೀಟಾ is equal to 1 minus T sink up temperature divided by sink up source ಅಂದಾಗ ಇದು ಒಂದು ಕಾರ್ನಾಟ್ ಹೀಟ್ ಇಂಜಿನ್ನ ಒಂದು ಎಫಿಷಿಯನ್ಸಿ. ಈಟಾ ಈಸ್ ಈಕ್ವಲ್ ಟು W ಡಿವೈಡೆಡ್ ಬೈ QH ಎನ್ನುವಂಥದ್ದು. ಇದನ್ನು ನಾವು ಇಲ್ಲಿ ತೆಗೆದುಕೊಂಡಾಗ ಅದರ ಒಂದು ವರ್ಕ್ ಡನ್ ಈಸ್ ಈಕ್ವಲ್ಸ್ ಟು 600 ಕಿಲೋ ಕ್ಯಾಲೋರಿ ಇಂಟು 1 ಮೈನಸ್ ಸಿಂಕ್ದು ಎಷ್ಟಿದೆ 375, ಸೋರ್ಸ್ದು 500. ಅದರ ಕ್ಯಾಲ್ಕುಲೇಷನ್ ಮಾಡಿದಾಗ ವರ್ಕ್ ಡನ್ ಎಷ್ಟು ಸಿಗುತ್ತೆ 150 ಕಿಲೋ ಕ್ಯಾಲರಿ. ಅಂದರೆ 600ರಲ್ಲಿ 150 ಕಿಲೋ ಕ್ಯಾಲರಿ ಏನಾಗ್ತೈತಿ ಹೀಟ ರಿಜೆಕ್ಟ್. ಹಾಗಾದರೆ 600 ಕಿಲೋ ಕ್ಯಾಲೋರಿ ಅನ್ನುವಂಥದ್ದು ಕೊಟ್ಟಿದ್ದಾರೆ ನಮಗೆ. ಅದರಲ್ಲಿ 150 ಕಿಲೋ ಕ್ಯಾಲರಿ ಹೀಟ್ ರಿಜೆಕ್ಟ್ ಆಗಿ ಒಂದು ಸೈಕಲ್ನಲ್ಲಿ 150 ಕಿಲೋ ಕ್ಯಾಲರಿ ಹೀಟ್ ರಿಜೆಕ್ಟ್ ಆದಾಗ ಟು ದ ಪರ್ ಸಿಂಕ್ ಆಫ್ ದ ಸೈಕಲ್ ಅಂದಾಗ 450 ಕಿಲೋ ಕ್ಯಾಲೋರಿ ಎನ್ನುವಂಥದ್ದು ಉಳಿಯುತ್ತೆ. ಸೊ ಆಪ್ಷನ್ ನಂಬರ್ 3 ಇಸ್ ದ ರೈಟ್ ಆನ್ಸರ್. ನಾವು next question, the characteristic property of the light wave which is independent of nature of the medium through the its passes. ಅಂದರೆ ಈ ಒಂದು ಲೈಟ್ ವೇವ್ನ ಒಂದು ಪ್ರಾಪರ್ಟಿ ಯಾವುದರಿಂದ ಇಂಡಿಪೆಂಡೆಂಟ್ ಆಗಿದೆ ಅಂತ ಕೇಳ್ತಾ ಇದ್ದಾರೆ. ಓಕೆ, ಈ ಒಂದು ಲೈಟ್ ವೇವ್ಸ್ಗಳು ನೇಚರ್ನಲ್ಲಿ ಇರುವಂತಹ ಫ್ರೀಕ್ವೆನ್ಸಿಯಿಂದ ಇಂಡಿಪೆಂಡೆಂಟ್ ಆಗಿವೆ. ಓಕೆ, ಲೈಟ್ ವೇವ್ಗಳು ಒಂದು ಮೀಡಿಯಾದಿಂದ ಇನ್ನೊಂದು ಮೀಡಿಯಾಕ್ಕೆ ಟ್ರಾನ್ಸ್ಫರ್ ಆಗಬೇಕಾದ್ರೆ ಫ್ರೀಕ್ವೆನ್ಸಿ ಯಾವುದೇ ರೀತಿ ಚೇಂಜ್ ಆಗುವುದಿಲ್ಲ. ಆದ್ದರಿಂದ ಫ್ರೀಕ್ವೆನ್ಸಿ ಇಸ್ ಇಂಡಿಪೆಂಡೆಂಟ್ ಆಫ್ ಲೈಟ್. ಸೊ ನೆಕ್ಸ್ಟ್, ಇದು ಎಕ್ಸ್ಟ್ರಾ ಪರ್ಪಸ್. ದ ಆಂಪ್ಲಿಟ್ಯೂಡ್ ಆಫ್ ದ ವೇವ್ ಈಸ್ ಇಂಡಿಪೆಂಡೆಂಟ್ ಆಫ್ ಅದರ್. ಅಂದರೆ ಇದು ಬೇರೆ ಇದರಿಂದ ಆಂಪ್ಲಿಟ್ಯೂಡ್ ಏನಾಗಿರ್ತೈತಿ ಅಂದರೆ ಇಂಡಿಪೆಂಡೆಂಟ್ ಆಗಿರ್ತೈತಿ, ಬಟ್ ಡಿಪೆಂಡಿಂಗ್ ಆನ್ ದ ಇಲಾಸ್ಟಿಸಿಟಿ ಆ್ಯಂಡ್ ಇಂಟರ್ನಲ್ ಪ್ರಾಪರ್ಟಿ ಆಫ್ ದ. ಅದೇ ರೀತಿ ಇಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ಗಳು ಇಂಡಿಪೆಂಡೆಂಟ್ ಆಫ್ ಮೀಡಿಯಮ್. ಪ್ರಶ್ನೆಗೆ ಸರಿಯಾದ ಉತ್ತರ ಏನಂದರೆ ದ ಫ್ರೀಕ್ವೆನ್ಸಿ ಎನ್ನುವಂಥದ್ದು. ನೆಕ್ಸ್ಟ್ ಕ್ವಶನ್, ದ ಇಂಟರಾಕ್ಷನ್ ಬಿಟ್ವೀನ್ ದ ನೇಬರಿಂಗ್ ಡೈಪೋಲ್ಸ್ ಈಸ್ ನೆಗ್ಲಿಜಿಬಲ್ ಇನ್ ದ ಕೇಸ್ ಆಫ್. ಇಲ್ಲಿ ಇಂಟರಾಕ್ಷನ್ ಬಿಟ್ವೀನ್ ಡೈಪೋಲ್ಗಳ ಇಂಟರಾಕ್ಷನ್ ಬಿಟ್ವೀನ್ ದ ನೇಬರಿಂಗ್ ಈಸ್ ನೆಗ್ಲಿಜಿಬಲ್ ಯಾವ ಒಂದು ಸಂದರ್ಭದಲ್ಲಿ ಅಂದರೆ ಪ್ಯಾರೋಮ್ಯಾಗ್ನೆಟಿಕ್ ಒಳಗೆ. ಪ್ಯಾರೋಮ್ಯಾಗ್ನೆಟಿಕ್ ಒಳಗೆ ಯಾಕಂದರೆ ಪ್ಯಾರೋಮ್ಯಾಗ್ನೆಟಿಕಲ್ಲಿ ಅವುಗಳ ಒಂದು ಚಾರ್ಜ್ ಪಾರ್ಟಿಕಲ್ ಏನಾಗಿರ್ತಾವೆ ರ್ಯಾಂಡಮ್ಲಿ ಓರಿಯೆಂಟೆಡ್ ಆಗಿರ್ತಾವೆ ಇನ್ ದ ಆಪ್ಷನ್ಸ್ ಆಫ್ ಎಕ್ಸ್ಟರ್ನಲ್ ಫೀಲ್ಡ್ ಡ್ಯೂ ಟು ದ ಥರ್ಮಲ್ ಎಜಿಟೇಷನ್ಸ್. ಸೊ ಈ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಏನಾಗಿರ್ತೈತಿ 0 ಆಗಿರ್ತೈತಿ. ಆದ್ದರಿಂದ ದ ಇಂಟರಾಕ್ಷನ್ ಬಿಟ್ವೀನ್ ದ ನೇಬರಿಂಗ್ ಡೈಪೋಲ್ಸ್ ಆರ್ ನೆಗ್ಲಿಜಿಬಲ್. ಓಕೆ, ಪ್ಯಾರಾಮ್ಯಾಗ್ನೆಟಿಕ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ದ ಚಾರ್ಜ್ ಆ್ಯಂಡ್ ಸ್ಪಿನ್ ಆಫ್ ನ್ಯೂಟ್ರಿನೋ ಆರ್ ರೆಸ್ಪೆಕ್ಟಿವ್ಲಿ. ಆ ನ್ಯೂಟ್ರಿನೋ ಅನ್ನುವಂಥ ಒಂದು ಸಬ್ ಅಟೋಮಿಕ್ ಪಾರ್ಟಿಕಲ್ ಏನಿದೆ ಇದರ ಒಂದು ಚಾರ್ಜ್ ಮತ್ತು ಸ್ಪಿನ್ಗಳು ಏನಾಗಿವೆ ಅಂತ ಕೇಳ್ತಾ ಇದ್ದಾರೆ. ನ್ಯೂಟ್ರಿನೋ ಇಸ್ ಅ ಸಬ್ ಅಟೋಮಿಕ್ ಪಾರ್ಟಿಕಲ್ ಇನ್ ಪ್ರೆಸೆಂಟ್ ಇನ್ ದ ಅಟೋಮ್. ಅಟಮ್ನಲ್ಲಿ ಪ್ರೋಟಾನ್, ನ್ಯೂಕ್ಲಿಯಸ್ನಲ್ಲಿ ಪ್ರೋಟಾನ್, ನ್ಯೂಟ್ರಾನ್, ನ್ಯೂಟ್ರಿನೋ, ಟೌ, ಪೈ ಈ ರೀತಿಯಾದ ಬೇರೆ ಬೇರೆ ಸಬ್ ಅಟೋಮಿಕ್ ಪಾರ್ಟಿಕಲ್ಗಳು
ಹೊಂದಿರ್ತೇವೆ. ಅದರಲ್ಲಿ ಇನ್ನೊಂದು ಸಬ್ ಅಟೋಮಿಕ್ ಪಾರ್ಟಿಕಲ್ ಏನಂದರೆ ನ್ಯೂಟ್ರಿನೋ. ನ್ಯೂಟ್ರಿನ್ ಇದು ವೀಕ್ ಇಂಟರಾಕ್ಷನ್ ಆ್ಯಂಡ್ ಗ್ರಾವಿಟಿ, ಇದು ವೀಕಾಗಿ ಇಂಟರಾಕ್ಷನ್ ಆಗ್ತೈತಿ ಗ್ರಾವಿಟಿಗೆ. ಸೊ ರೆಸ್ಟ್ ಮಾಸ್ ಆಫ್ ದ ನ್ಯೂಟ್ರಿನೋ ಇಸ್ ಅ ನೆಗ್ಲಿಜಿಬಲ್. ರೆಸ್ಟ್ ಮಾಸ್ ಆಫ್ ನ್ಯೂಟ್ರಿನೋ ಅಂದರೆ ಇದು ವೀಕ್ ಗ್ರಾವಿಟಿ ಮತ್ತು ಇಂಟ್ರಾಕ್ಷನ್ ಹೊಂದಿರೋದ್ರಿಂದ ಇದರ ಒಂದು ಚಾರ್ಜ್ ಏನಾಗಿರ್ತೈತಿ, 0 ಆಗಿರ್ತೈತಿ. ಬಟ್ ಸ್ಪಿನ್ ಏನಾಗ್ತೈತಿ ಅಂದರೆ 1/2 ಇದರ ಒಂದು ಸ್ಪಿನ್ ಆಗಿರುತ್ತೆ. ಓಕೆ, ಆಪ್ಷನ್ ನಂಬರ್ 2 is the right answer. Next question. A PN junction diode can be used for modulation, oscillation, rectification, amplification. ಇದರಲ್ಲಿ ಮಾಡ್ಯುಲೇಷನ್ ಅಂದರೆ ಟ್ರಾನ್ಸಿಸ್ಟರನ್ನು ಯೂಸ್ ಮಾಡ್ತೀವಿ, ಅಂದರೆ ವಾಯ್ಸ್ ಮಾಡ್ಯುಲೇಷನನ್ನು ಮಾಡೋದಕ್ಕೆ ಟ್ರಾನ್ಸಿಸ್ಟರನ್ನು ಯೂಸ್ ಮಾಡ್ತೀವಿ. ಆಸಿಲೇಷನ್ ಅಂದರೆ ಇದು ಟೈಮ್ ಪೀರಿಯಡ್ಗೆ ಸಂಬಂಧಿಸಿದಾಗಿಂದ ಆಸಿಲೇಷನ್ ಅಂತ ಬರ್ತದೆ. ರೆಕ್ಟಿಫಿಕೇಷನ್ನು ಅಂತದನ್ನು ನಾವು ಎ ಸಿ ಕರೆಂಟಿಂದ ಡಿ ಸಿ ಕರೆಂಟಾಗಿ ಕನ್ವರ್ಟ್ ಮಾಡುವಂಥ ಒಂದು ಪ್ರೊಸೀಜರ್ಗೆ ರೆಕ್ಟಿಫಿಕೇಷನ್ ಅಂತ ಕರಿತೀವಿ. ಅಲ್ಲಿ ಯೂಸ್ ಮಾಡುವಂಥ ಒಂದು ಸಾಧನ ಯಾವುದಂದ್ರೆ ರೆಕ್ಟಿಫೈಯರ್. ರೆಕ್ಟಿಫೈಯರ್ನಲ್ಲಿ ನಾವು ಡಯೋಡನ್ನು ಯೂಸ್ ಮಾಡ್ತೀವಿ. ಆದ್ದರಿಂದ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ರೆಕ್ಟಿಫಿಕೇಷನ್ ಎನ್ನುವಂಥದ್ದು. ಆಂಪ್ಲಿಫಿಕೇಷನ್ ಎನ್ನುವಂಥದ್ದು ಕೂಡ ವಾಯ್ಸ್ ಮಾಡ್ಯುಲೇಷನ್ಗೆ ಸಂಬಂಧಿಸಿದಾಗಿದೆ, ಸೌಂಡ್ಗೆ. ಓಕೆ, ನೆಕ್ಸ್ಟ್ ಆಪ್ಷನ್ 3 is the right answer in this question. Next question. If the ratio of the concentration of electron that of the hole is a semiconductor is 4. ಅಂದರೆ ಒಂದು ಸೆಮಿಕಂಡಕ್ಟರ್ನಲ್ಲಿ ಕಾನ್ಸಂಟ್ರೇಷನ್ ಆಫ್ ದ ಎಲೆಕ್ಟ್ರಾನ್ಸ್ ಆಫ್ ದ ಹೋಲ್ ಎಷ್ಟಿದೆ, 7/5 ಇದೆ. ಆ್ಯಂಡ್ ದ ರೇಷಿಯೋ ಆಫ್ ದ ಕರೆಂಟ್ ಈಸ್ 7/4. ದೆನ್ ದ ರೇಷಿಯೋ ಆಫ್ ದ ಡ್ರಾಫ್ಟ್ ವೆಲಾಸಿಟಿ, ಅಂದರೆ ಈ ಸೆಮಿಕಂಡಕ್ಟರ್ನಲ್ಲಿ ಹೋಲ್ಸ್ ಆಫ್ ಎಲೆಕ್ಟ್ರಾನ್ 7/5 ಇದೆ, ಅವುಗಳ ಒಂದು ಕರೆಂಟ್ ಏನು ಪಾಸ್ ಆಗ್ತೈತೆ ಅದು 7/4 ಇದೆ. ಆದ್ದರಿಂದ ಅವುಗಳ ಒಂದು ಡ್ರಾಫ್ಟ್ ವೆಲಾಸಿಟಿಗಳ ರೇಷಿಯೋ ಏನಂತ ಕೇಳಿದ್ದಾರೆ. ಯಾವ ರೀತಿ ಸಾಲ್ವ್ ಮಾಡೋದಂತ. ಡ್ರಾಫ್ಟ್ ವೆಲಾಸಿಟಿಯನ್ನು ಕಂಡುಹಿಡುವಂಥ ಸೂತ್ರ ಏನು, ಡ್ರಾಫ್ಟ್ ವೆಲಾಸಿಟಿ ಈಸ್ ಈಕ್ವಲ್ಸ್ ಟು ಕರೆಂಟ್ ಡಿವೈಡೆಡ್ ಬೈ ನಂಬರ್ ಆಫ್ ಎಲೆಕ್ಟ್ರಾನ್ ಇಂಟು ಏರಿಯಾ. ಅಂದರೆ ಈ ಒಂದು ಫಾರ್ಮುಲಾನು ನಾವು ರೀಅರೇಂಜ್ ಮಾಡಿದಾಗ ಐ ಇಲೆಕ್ಟ್ರಾನ್, ಇ ಅಂದರೆ ಇಲೆಕ್ಟ್ರಾನ್, ಹೆಚ್ ಅಂದರೆ ಹೋಲ್ಸ್. ಆದ್ದರಿಂದ ಐ ಈಸ್ ಈಕ್ವಲ್ ಟು ನಂಬರ್ ಆಫ್ ಇಲೆಕ್ಟ್ರಾನ್ ಇಸ್ ಇಂಟು ಡ್ರಾಫ್ಟ್ ವೆಲಾಸಿಟಿ ಆಫ್ ದ ಇಲೆಕ್ಟ್ರಾನ್ ಇಂಟು ಏರಿಯಾ ಆಫ್ ದ ಇಲೆಕ್ಟ್ರಾನ್ divided by current in a hole is equals to number of holes into draft velocity of the electron of hole. Draft velocity of the hole into area of the electron ಅಂದಾಗ ಇಲ್ಲಿ ಕರೆಂಟ್ದು ಎಷ್ಟು ರೇಷಿಯೋ ಕೊಟ್ಟಿದ್ದಾರೆ, 7/4 ಅಂತ. ರೇಷಿಯೋ ಆಫ್ ದ ಹೋಲ್ ಸೆಟ್ ಕೊಟ್ಟಿದ್ದಾರೆ, 7/5 ಕೊಟ್ಟಿದ್ದಾರೆ. ಆದರೆ ಡ್ರಾಫ್ಟ್ ವೆಲಾಸಿಟಿ ನಮಗೆ ಗೊತ್ತಿಲ್ಲ, ಏರಿಯಾ ಕ್ಯಾನ್ಸಲ್ ಆಗುತ್ತೆ. Draft velocity of the electron and draft velocity of the hole is equals to pi/7 into 7/4 ಅಂದಾಗ 7 ಕ್ಯಾನ್ಸಲ್, 5/4 ಎನ್ನುವಂಥದ್ದು ಡ್ರಾಫ್ಟ್ ವೆಲಾಸಿಟಿಯ ರೇಷಿಯೋ ನಮಗೆ ಸಿಗುತ್ತೆ. ಓಕೆ, ಆಪ್ಷನ್ ನಂಬರ್ 4 is the right answer. Next question. In a ruby laser of the pumping method is used to achieve the population inversion ಅಂತಂದರು. ಇಲ್ಲಿ ಲೇಸರ್ ಅಂತ ಹೇಳಿ ಬಂದಾಗ ಇದು ನಾವು ಲೈಟ್ಗೆ ಸಂಬಂಧಿಸಿದ್ದು. ಲೈಟ್ ಅಂದರೆ ಆಪ್ಟಿಕಲ್ ಪಂಪಿಂಗ್. ಸೊ ಸರಿಯಾದ ಉತ್ತರ ಏನಾಗಿರ್ತೈತಿ, ಆಪ್ಷನ್ ನಂಬರ್ 4. ಇದು ನೇರವಾಗಿ ಆನ್ಸರ್ ಮಾಡ್ಬೋದು. ನೆಕ್ಸ್ಟ್ ಕ್ವಶನ್. ದ ಫಿಸಿಕಲ್ ಕ್ವಾಂಟಿಟಿ ದ್ಯಾಟ್ ರಿಮೇನ್ಸ್ ಕಾನ್ಸ್ಟಂಟ್ ಇನ್ ಅಡಿಯಾಬ್ಯಾಟಿಕ್ ಎಕ್ಸ್ಪಾನ್ಷನ್, ಅಂದರೆ ಈ ಕೆಳಗೆ ಕೊಟ್ಟಿರುವಂಥ ಯಾವ ಒಂದು ಫಿಸಿಕಲ್ ಕ್ವಾಂಟಿಟಿ ಅಡಿಯಾಬ್ಯಾಟಿಕ್ ಎಕ್ಸ್ಪಾನ್ಷನ್ನಲ್ಲಿ ಕಾನ್ಸ್ಟಂಟ್ ಆಗಿರುತ್ತೆ ಅಂತ ಕೇಳ್ತಾ ಇದ್ದಾರೆ. ಓಕೆ, ಈ ಒಂದು ಸಂದರ್ಭದಲ್ಲಿ ಟೆಂಪ್ರೇಚರ್ ಕಾನ್ಸ್ಟಂಟ್ ಆಗಿರುತ್ತೆ. ಓಕೆ, ದ ಫಿಸಿಕಲ್ ಕ್ವಾಂಟಿಟಿ ರಿಮೇನ್ಸ್ ಕಾನ್ಸ್ಟಂಟ್ ಇನ್ ಅಡಿಯಾಬ್ಯಾಟಿಕ್ ಎಕ್ಸ್ಪಾನ್ಷನ್ನಲ್ಲಿ ಟೆಂಪ್ರೇಚರ್ ಏನಾಗಿರುತ್ತೆ, ಕಾನ್ಸ್ಟಂಟ್ ಆಗಿರುತ್ತೆ. ಓಕೆ, ಎಂಟ್ರಾಪಿ ಯಾವಾಗ ಕಾನ್ಸ್ಟಂಟ್ ಆಗಿರುತ್ತೆ ಅಂದರೆ ರಿವರ್ಸಿಬಲ್ ಅಡಿಯಾಬ್ಯಾಟಿಕ್. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಏನಂದರೆ ಟೆಂಪ್ರೇಚರ್ ರಿಮೇನ್ಸ್ ಕಾನ್ಸ್ಟಂಟ್ ಇನ್ ಪ್ರೆಸೆನ್ಸ್ ಆಫ್ ಅಡಿಯಾಬ್ಯಾಟಿಕ್ ಎಕ್ಸ್ಪಾನ್ಷನ್. ನೆಕ್ಸ್ಟ್ ಕ್ವಶನ್. ದ ವೇವ್ಲೆಂತ್ ಆಫ್ ಅ ರೇಂಜ್ ಫಾರ್ ಗ್ಯಾಮಾ ರೇಸ್. ಗ್ಯಾಮಾ ರೇಸ್ಗಳ ವೇವ್ಲೆಂತ್ಗಳ ರೇಂಜ್ ಏನಂತ ಕೇಳ್ತಾ ಇದ್ದಾರೆ. ಓಕೆ, ಈಗ ಎಕ್ಸ್ರೇದ ನೋಡೋದಾದರೆ 0.5 ಇಂದ 2.5 ಆಂಗ್ಸ್ಟ್ರಾಮ್ ಯೂನಿಟ್. ಇದನ್ನು ನಾವು 1 ನ್ಯಾನೋಮೀಟರ್ ಟು 1 ಪಿಕೋಮೀಟರ್ ಅಂತ ಹೇಳಿ ಕೂಡ ಕರಿಬೋದು. 1 ಆಂಗ್ಸ್ಟ್ರಾಮ್ ಯೂನಿಟ್ ಈಸ್ ಈಕ್ವಲ್ಸ್ ಟು 10⁻⁻10 ಮೀಟರ್ ಎನ್ನುವಂಥದ್ದು. ಅದೇ ರೀತಿ ಗ್ಯಾಮಾ ರೇಸ್ದು 0.01 ಆಂಗ್ಸ್ಟ್ರಾಮ್ ಯೂನಿಟ್ ಟು 0.1 ಆಂಗ್ಸ್ಟ್ರಾಮ್ ಯೂನಿಟ್. ಇದು ಲೆಸ್ ದೆನ್ 10⁻12 ಮೀಟರ್, ಅಂದರೆ 1 ಆಂಗ್ಸ್ಟ್ರಾಮ್ಗಿಂತಲೂ ಏನಾಗಿದೆ -2 ಏನಾಗಿದೆ, ಕಡಿಮೆ ಆಗಿದೆ. ಆದ್ದರಿಂದ ಇದು 0.1 ಆಂಗ್ಸ್ಟ್ರಾಮ್ ಯೂನಿಟ್ ಟು 0.1 ಆಂಗ್ಸ್ಟ್ರಾಮ್ ಯೂನಿಟ್. ಆಪ್ಷನ್ ನಂಬರ್ 3 is a ರೈಟ್ ಆನ್ಸರ್. ಓಕೆ, ದಿ ವಿಸಿಬಲ್ ರೀಸನ್ದ ಒಂದು
ರೇಂಜ್ ಏನಂದರೆ 4000 ಆಂಗ್ಸ್ಟ್ರಾಮ್ ಯೂನಿಟ್ ಟು 8000 ಆಂಗ್ಸ್ಟ್ರಾಮ್ ಯೂನಿಟ್. ಅಂದರೆ ಇದು ವಿಸಿಬಲ್ ರೀಜನ್ನ ಒಂದು ರೇಂಜ್ ಆಗಿದೆ. 100 ಆಂಗ್ಸ್ಟ್ರಾಮ್ ಯೂನಿಟ್ ಟು 1000 ಆಂಗ್ಸ್ಟ್ರಾಮ್ ಯೂನಿಟ್ ಅನ್ನುವಂಥದ್ದು ಯು ವಿ ರೀಸನ್ನಲ್ಲಿ ಬರುತ್ತೆ. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 3 ಆಗಿದೆ. ನೆಕ್ಸ್ಟ್ ಕ್ವಶನ್, ಅ ಗ್ರಾಫೈಟ್ ರಾಡ್ ಆರ್ ಯೂಸ್ಡ್ ಇನ್ ದ ನ್ಯೂಕ್ಲಿಯರ್ ರಿಯಾಕ್ಟರ್. ನ್ಯೂಕ್ಲಿಯರ್ ರಿಯಾಕ್ಟರ್ನಲ್ಲಿ ಗ್ರಾಫೈಟ್ ರಾಡನ್ನು ಯೂಸ್ ಮಾಡುವಂಥ ಉದ್ದೇಶ ಏನಂತ ಕೇಳ್ತಾ ಇದ್ದಾರೆ. ದ ಪ್ರೊವೈಡ್ ದ ಸೀಲ್ಡ್ ಅಗೇನ್ಸ್ಟ್ ದ ಲೀಕೇಜ್ ಆಫ್ ದ ರೇಡಿಯೇಟರ್. ಇದು ಲೀಕೇಜ್ ಆಗೋದನ್ನು ತಡೆಗಟ್ಟುತ್ತದೆ. ಸ್ಲೋ ಡೌನ್ ದ ಸ್ಪೀಡ್ ಆಫ್ ದ ನ್ಯೂಟ್ರಾನ್ಸ್, ಅದು ಕಂಟ್ರೋಲ್ ದ ಚೈನ್ ರಿಯಾಕ್ಷನ್, ಪ್ರೊವೈಡ್ ದ ಫ್ಯೂಲ್ ಅಂತ. ರಿಯಾಕ್ಟರ್ನಲ್ಲಿ ಬರುವಂಥ ಪಾರ್ಟ್ಗಳು ಯಾವ್ಯಾವಪ್ಪ ಅಂದರೆ ಟರ್ಬೈನು, ದ ಕೂಲಿಂಗ್ ಟವರ್, ಮಾಡರೇಟರ್. ಹಾಗಾದರೆ ಈ ಒಂದು ನ್ಯೂಕ್ಲಿಯರ್ ರಿಯಾಕ್ಟರ್ನಲ್ಲಿ ಟರ್ಬೈನ್ ಅನ್ನುವಂಥ ಒಂದು ಪಾರ್ಟ್ ಏನು ಕೆಲಸ ಮಾಡ್ತೈತೆ ಅಂದರೆ ದ ಟ್ರಾನ್ಸ್ಫರ್ ಆಫ್ ಎನರ್ಜಿ ಇನ್ ಟು ದ ಮೆಕ್ಯಾನಿಕಲ್ ಫಾರ್ಮ್ ಮಾಡ್ತೈತಿ. ಕೂಲಿಂಗ್ ಟವರ್ ಅಂದರೆ ಇದು ಎಲಿಮಿನೇಟ್ ದ ಎಕ್ಸಸ್ ಆಫ್ ಹೀಟ್. ನ್ಯೂಕ್ಲಿಯರ್ ರಿಯಾಕ್ಟರ್ನಲ್ಲಿ ಹೆಚ್ಚಾಗಿರುವಂಥ ಹೀಟನ್ನು ಏನು ಮಾಡ್ತೈತಿ, ಎಲಿಮಿನೇಟ್ ಮಾಡಲಿಕ್ಕೆ ಕೂಲಿಂಗ್ ಟವರ್ ಅನ್ನುವಂಥದ್ದು ಯೂಸ್ ಆಗ್ತೈತೆ. ಅದೇ ರೀತಿ ಮಾಡರೇಟರ್ ಅಂದರೆ ದ ಮಾಡರೇಟರ್ ಆರ್ ಯೂಸ್ಡ್ ಟು ರೆಡ್ಯೂಸಿಂಗ್ ದ ಸ್ಪೀಡ್ ಆಫ್ ದ ಪಾಸ್ಟ್ ನ್ಯೂಟ್ರಿನೋ ರಿಲೀಸ್ಡ್ ಫ್ರಾಮ್ ಫ್ಯೂಷನ್ ರಿಯಾಕ್ಷನ್. ಈ ಮಾಡರೇಟಾಗಿ ಗ್ರಾಫೈಟನ್ನು ಯೂಸ್ ಮಾಡ್ತೀವಿ. ಗ್ರಾಫೈಟ್ಗೆ ಮಾಡರೇಟರ್ ಅಂತ ಕೂಡ ಕರೀತಾರೆ. ಆದ್ದರಿಂದ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಏನೆಂದರೆ ಆಪ್ಷನ್ ನಂಬರ್ ಸ್ಲೋ ಡೌನ್ ದ ಸ್ಪೀಡ್ ಆಫ್ ದ ನ್ಯೂಟ್ರಾನ್ಸ್ ಇನ್ ಅ ಫ್ಯೂಷನ್ ರಿಯಾಕ್ಷನ್ ಎನ್ನುವಂಥದ್ದು. ಈ ಒಂದು ನ್ಯೂಕ್ಲಿಯರ್ ರಿಯಾಕ್ಟರ್ನಲ್ಲಿ ರೇಡಿಯೇಷನ್ಗಳು ಲೀಕೇಜ್ ಆಗದೆ ಇರುವಾಗೆ ರಿಫ್ಲೆಕ್ಟರನ್ನು ಯೂಸ್ ಮಾಡ್ತಾರೆ. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 2 ಆಗಿರುತ್ತೆ.